ಇವ್ರ ಹತ್ರ 3 ಪೋಲೋ ಇರುತ್ತೆ ಅಂತ, ಅದು ರೆಡ್ ಕಲರಲ್ಲಿ 2 ಇರುತ್ತೆ, ವೈಟ್ ಕಲರ್ 1 ಇರುತ್ತೆ. 1 by 1 ಡೀಟೇಲ್ ತಿಳಿಸ್ಕೊಡ್ತೀನಿ. ಅದು ಕೂಡ ವೋಲ್ಕ್ಸ್ವ್ಯಾಗನ್ ಪೋಲೋ GT K09 ಅಂದರೆ ನಿಮಗೆ ಮೈಸೂರು ಇಸ್ಟೆಡ್ ವೆಹಿಕಲ್. ಇದು ಕಂಪ್ಲೀಟ್ಲಿ ನಿಮಗೆ ಟಾಪ್ ಎಂಡ್ ವಿತ್ ಅಲವೆನ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲನೂ ಕೂಡ ಬರುತ್ತೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಕೂಡ ಬರುತ್ತೆ. ಮಾಡಲ್ ಇದು ಸರ್. ನಮ್ಮ ಹತ್ರ 3 ವೆಹಿಕಲ್ ಪೋಲೋ ಇದೆ. ನಿಮಗೆ ಆಲ್ಮೋಸ್ಟ್ ನಿಮ್ಮ ಸಬ್ಸ್ಕ್ರೈಬರು ಪೋಲೋ ಬೇಕು ಅಂತ ತುಂಬ ಕಮೆಂಟಲ್ಲಿ ನೋಡಿದ್ದೀನಿ. ಏನಕ್ಕೆ ಅಂದರೆ ಪೋಲೋ GT ಇದು 2018 ಮಾಡೋದು. ಮೈಸೂರಲ್ಲಿ 3 ವೆಹಿಕಲ್ ಇರೋದು ಸರ್. ಸಿಂಗಲ್ ಓನರು, ಮೈಸೂರು ನಂಬರು, ಬರೀ 65,000 ಓಡಿದೆ ಸರ್. 65,000 ಅಷ್ಟೇ ಓಡಿರೋದು. 1.5 ಇದು ಡೀಸೆಲ್ 1.5 18 ಮಾಡಲ್ ಸಿಂಗಲ್ ಓನರ್, ಬರೀ 67,000 ಓಡಿದೆ. 9,75,000 ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಆಗುತ್ತೆ. ನಿಮಗೆ 7 ರಿಂದ 8 ಲಕ್ಷ ಕೂಡ ಲೋನ್ ಆಗುತ್ತೆ ಈ ವೆಹಿಕಲ್ಗೆ. ನೀನು ಮಿಕ್ಕಿದ್ದು ನೀವು DP ಕೊಟ್ಟರೆ ಗಾಡಿ ಡೆಲಿವರಿ ಕೊಡ್ತೀನಿ ಸರ್ ನಿಮಗೆ. ಓಕೆ, ಡೀಸೆಲ್ ವೇರಿಯಂಟ್ ಆದ್ರಿಂದ 18+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ರೆಡಿ ಹೇಳಿದರೆ ಲೋನ್ ಎಲ್ಲ ಎಷ್ಟಾಗುತ್ತೆ ಅಂತ ನೋಡಿ. ಇಂಟ್ರೆಸ್ಟ್ ಕರೆ ಮಾಡ್ಬೋದು ಸರ್. GT ಬೇಡ ಸರ್, ನಾರ್ಮಲ್ ಪೋಲೋ ಇದೆಯಾ ಅನ್ನೋರಿಗೆ ಅದು ಕೂಡ ಆಪ್ಷನ್ಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಇದು ಬಂದು K12 ಅಂದರೆ ಯೋಧರ ನಾಡು, ನಮ್ಮ ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಡೈಮಂಡ್ ಕಟ್ ಅಲವೆನ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಇದು. ಹೌದು ಸರ್. ಮಾಡಲ್ ಇದು ಸರ್. ನಮ್ಮ ಹತ್ರ ಪೋಲೋದಲ್ಲಿ ಡೀಸೆಲ್ ಕೂಡ ಇದೆ, ಪೆಟ್ರೋಲ್ ಕೂಡ ಇದೆ. ನಾನು ಈಗ ತೋರಿಸ್ಕೊಡ್ತಿರೋದು ನಿಮಗೆ ಪೆಟ್ರೋಲ್ ವೆಹಿಕಲ್. ಇದು ಬಂದು ನಿಮಗೆ 2019 ಮಾಡಲ್ ಸಿಂಗಲ್ ಓನರ್. ಇದು ಬಂದು ಕಂಫರ್ಟ್ ಲೈನ್ ಪ್ಲಸ್ ಆಪ್ಷನ್ ಅಲ್ಲಿ ಪ್ಲಸ್ ನಿಮಗೆ ಇದು ವಿತ್ ಮ್ಯಾಗ್ವಿಲ್ ಕೂಡ ಬರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ನಿಮಗೆ ಶೋರೂಮ್ ಫಿಟೆಡ್ ಎಕ್ಸ್ಟ್ರಾ ಬರುತ್ತೆ. ಕಂಫರ್ಟ್ ಲೈನ್ ಪ್ಲಸ್ ನಿಮಗೆ 19 ಮಾಡಲ್ ಸಿಂಗಲ್ ಓನರ್, 51,000 ಓಡಿದೆ. ಇದರಲ್ಲೂ ಕೂಡ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಬರುತ್ತೆ. ಮೈಲೇಜ್ ಎಲ್ಲ 16+ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು ಸರ್. ನಿಮಗೆ ಪ್ರೈಸ್ ಬಂದು ನಿಮಗೆ 7,25,000 ಹೇಳ್ತಾ ಇದ್ದೀನಿ. ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮಗೆ ಲೋನ್ ಕೂಡ 5 ರಿಂದ 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಅಲ್ಲಿಗೆ 1 ಲಕ್ಷ ಚಿಲ್ಲರೆ ಡೌನ್ DP ಮಾಡಿದ್ರೆ ಈ ಗಾಡಿ ನಿಮಗೆ ಕೊಡ್ತೀನಿ ಸರ್ ನಿಮ್ಗೆ. ಓಕೆ ಸರ್. ಮತ್ತೊಂದು ವೋಲ್ಕ್ಸ್ವ್ಯಾಗನ್ ಪೋಲೋ TDI ಡೀಸೆಲ್ ವೇರಿಯಂಟ್ K03 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ವಿತ್ ಬ್ಯಾಕ್ ವೈಫ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ನನಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್. ಇದು 2015 ಮಾಡಲ್ಲು, ಸೆಕೆಂಡ್ ಓನರ್. ಕಿಲೋಮೀಟರ್ ಬಂದು 85,000 ಓಡಿದೆ. ಇದು ಪೋಲೋ ಕಂಫರ್ಟ್ ಲೈನ್. ಓಕೆ, ಪೋಲೋ ಕಂಫರ್ಟ್ ಲೈನ್, ಆಲ್ಫಾ ಪವರ್ ವಿಂಡೋ, ಪವರ್ ವೇರಿಯಂಟ್ ಇದೆ ನಿಮಗೆ. ಓಕೆನಾ? ಡ್ಯೂಯಲ್ ಏರ್ ಬ್ಯಾಗ್, ABS ಕೂಡ ಇರುತ್ತೆ. ಹೌದು ಸರ್. ಎಷ್ಟು ಓಡಿದೆ ಅಂದ್ರೆ ಇದು ಸರ್? ಇದು ಕಿಲೋಮೀಟರ್ ಬಂದು ನಿಮಗೆ 85,000 ಓಡಿದೆ ಸರ್. ಓಕೆ, 85,000 ಕಿಲೋಮೀಟರ್ ಡ್ರಿವನ್. ನಿಮ್ಮ ಮೈಲೇಜ್ ಎಲ್ಲ 18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್? ಇದು ಪ್ರೈಸ್ ಬಂದು 5,85,000 ಹೇಳ್ತಿರೋದು. ಅದರಲ್ಲಿ ನಿಮಗೆ ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ. 3 ರಿಂದ 4 ಲಕ್ಷ ಲೋನ್ ಆಗುತ್ತೆ. ನಿಮಗೆ 1 ಲಕ್ಷ DP ಮಾಡಿ ಈ ಗಾಡಿ ನಿಮ್ಗೆ ನಾನು ಕೊಡ್ತೀನಿ ಸರ್. ಓಕೆ ಸರ್. ಮಾರುತಿ ಸುಜುಕಿ 800 K03 ಅಂದರೆ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್. ಇದು ರೋಡ್ ಸೈಡಲ್ಲಿ ನಿಂತಿರೋದ್ರಿಂದ ಸ್ವಲ್ಪ ಧೂಳಾಗಿದೆ. ಒಂದು ವಾಶ್ ಮಾಡಿಸಿದ್ರೆ ತುಂಬಾ ಕ್ಲೀನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನನಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್. ಇದು 2002 ಮಾಡಲ್ಲು, 3 ಓನರ್ ಸರ್. ಗಾಡಿ ಬಂದು ಪ್ಲಸ್ FC ಪ್ಲಸ್ ಇನ್ಸೂರೆನ್ಸ್ ಕೂಡ ಇದೆ ಈ ಗಾಡಿಲಿ. ಓಡಿರೋದು ಸರ್? ಓಡಿರೋದು ಬಂದು ಬರೀ 79,000 ಓಡಿದೆ ಸರ್. ಓಕೆ, 18+, 20+ ಮೈಲೇಜ್ ಅಂತ ಬಂದೇ ಬರುತ್ತೆ. ಹೌದು ಸರ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು ಫೈನಲ್ ಫೈನಲ್ ಪ್ರೈಸ್ ಇದು 65,000 ರೂಪಾಯಿಗೆ ನಾನು ಮಾಡ್ಕೊಡ್ತೀನಿ ಸರ್. 65,000 ರೂಪಾಯಿಗೆ ನಾನು ಇದನ್ನ ಗಾಡಿನ ನಿಮ್ಗೆ ಕೊಡ್ತೀನಿ ಸರ್. ಓಕೆ, 65,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ನೋಡಿ, ಇಂಟ್ರೆಸ್ಟ್ ಇರೋದು ಕರೆ ಮಾಡಿ. ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಈಗಲೂ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ ಗಾಡಿಗೆ. ಓಕೆ, ಮಾರುತಿ ಸುಜುಕಿ ಆಲ್ಟೋ, ಅದು ಕೂಡ LXI K02 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್. ಇದು ಮಾಡಲ್ ಇದು ಸರ್. ಇದು ಮಾಡಲ್ ಬಂದು 2007 ಮಾಡಲ್ಲು, ಸಿಂಗಲ್ ಓನರ್ ಸರ್. ಓಕೆ, 2007 ಏಕಮಾಲಿಕರ ಗಾಡಿ. ಓಡಿರೋದು ಸರ್ ಬರೀ 77,000 ಓಡಿದೆ ಅಷ್ಟೇ ಕಿಲೋಮೀಟರ್ ಬಂದು. ಓಕೆ, 77,000 ಕಿಲೋಮೀಟರ್ ಓಡಿರುತ್ತೆ. ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಹೌದು ಸರ್. LXI 18+ ಮೈಲೇಜ್ ಕೂಡ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು ಪ್ರೈಸ್ ಬಂದು 1,70,000 ಹೇಳ್ತಾ ಇದ್ದೀನಿ. ಫೈನಲ್ ಪ್ರೈಸ್ ಇದು, ನೆಗೋಷಿಯಬಲ್ ಏನಿಲ್ಲ. ನಿಮ್ಗೆ ಹೇಳಿದ್ದು 1,70,000 ಡೆಡ್ ಫೈನಲ್ ಪ್ರೈಸ್. ಇದರಲ್ಲಿ ಏನು ನೆಗೋಷಿಯಬಲ್ ಕೂಡ ಏನಿಲ್ಲ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್, ಫ್ರೆಶ್ ಇದೆ. ಮಾರುತಿ ಸುಜುಕಿ ಸ್ವಿಫ್ಟ್, ಅದು ಕೂಡ ನ್ಯೂ ಶೇಪ್ K04 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್. ನಮ್ಮ ಹತ್ರ 5 ರಿಂದ 6 ವೆಹಿಕಲ್ ಸ್ವಿಫ್ಟ್ ಇದೆ. ಇದರಲ್ಲಿ ಮಾಡಲ್ ವೆಹಿಕಲ್ ನಿಮಗೆ ಬಂದು 21 ಮಾಡಲ್ ನ್ಯೂ ಶೇಪ್, ಸಿಂಗಲ್ ಓನರ್, LXI ಆಪ್ಷನಲ್. ನಿಮಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಬರೀ 45,000 ಓಡಿದೆ ಸರ್. ಓಕೆ, 45,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಮೈಲೇಜ್ ಎಲ್ಲ 18+ ಆರಾಮಾಗಿ 18+ ಸಿಗುತ್ತೆ ಸರ್ ಮೈಲೇಜ್. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಪ್ರೈಸ್ ಬಂದು 6 ಲಕ್ಷ ಹೇಳ್ತಾ ಇದ್ದೀನಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ನಿಮಗೆ 4 ರಿಂದ 5 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 5.5 ಲಕ್ಷ ಕೂಡ ಲೋನ್ ಮಾಡಿಸ್ಕೊಡ್ತೀನಿ ಸರ್ ನಿಮಗೆ. ಓಕೆ ಸರ್. ನೋಡಿ, ಯಾರಾದರೂ ಕಡಿಮೆ ಡೌನ್ ಪೇಮೆಂಟಲ್ಲಿ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಆಗಿರುತ್ತೆ. ಪ್ರೀತಿಯ ಬಂಧುಗಳೇ, ನಾನು ನಿಮಗೋಸ್ಕರ ಇವತ್ತು ಕಾರ್ ಯೂನಿವರ್ಸ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಬಂದಿದ್ದೀನಿ. ಇದು ಬಂದು ನಿಮಗೆ ಮೈಸೂರಲ್ಲಿ ಇರುತ್ತೆ. ಮೈಸೂರಿನ ಚಂದಾದಾರರಿಗೆ ಅಂತಲೇ ಮೀಸಲಿಟ್ಟಿರ್ತೀನಿ ಈ ವಿಡಿಯೋನ. ಬನ್ನಿ, ಇವ್ರ ಹತ್ರ ಇರುವಂಥ ಪ್ರತಿಯೊಂದು ಸ್ಟಾಕ್ಸ್ ಕೂಡ ಡೀಟೇಲ್ ತಿಳ್ಕೊಳ್ಳೋಣ. ನೀವೀಗ ನೋಡ್ತಾ ಇರೋದು Hyundai Verna K09 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್. ಇದು ನಂಬರ್ ಪ್ಲೇಟ್ ಕೂಡ ನೀವು ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು
ಸರ್ ಇದು 2013 ಮಾಡಲ್ಲು ಸಿಂಗಲ್ ಓನರು ವೇರಿಯಂಟ್ ಬಂದು EX ಇದು EX ವೇರಿಯಂಟ್ 49,000 ಓಡಿದೆ ಅಷ್ಟೇ ಕಿಲೋಮೀಟರ್ ಬಂದು. ಓಕೆ, ಪೆಟ್ರೋಲ್ ಡೀಸೆಲ್ ಒಬ್ಬರೇ ಮೇಂಟೈನ್ ಮಾಡಿರೋ ಸಿಂಗಲ್ ಓನರ್ ಗಾಡಿ. ಸರ್ ಇದು ಪ್ರೈಸ್ ಬಂದು 5,25,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್ ಪ್ರೈಸ್ ಅಲ್ಲಿ. 5,25,000 ನಿಮ್ಗೆ ಅದರಲ್ಲಿ ಇದು ಅಷ್ಟೇ ಸರ್, 3 ಲ್ಯಾಕ್ ಇಂದ 3,50,000 ಗಂಟೆ ಇದು ಲೋನ್ ಆಗುತ್ತೆ. ಓಕೆ, 3 ಇಂದ 3.5 ಲಕ್ಷ ಲೋನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಪೆಟ್ರೋಲ್ ಡೀಸೆಲ್ ಇದು ಸರ್ ಡೀಸೆಲ್ ವೆಹಿಕಲ್. ಓಕೆ, ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, ABS ಕೂಡ ಇರುತ್ತೆ. ಹೌದು, 18+ ಮೈಲೇಜ್ ಕೂಡ ಬರುತ್ತೆ. ನೆಕ್ಸ್ಟ್ ಇನ್ನೂ ತುಂಬ ವೆಹಿಕಲ್ಸ್ ಇರುತ್ತೆ, ಬಟ್ ಕೆಲವೊಂದು ಸೆಲೆಕ್ಟೆಡ್ ವೆಹಿಕಲ್ಸ್ ಮಾತ್ರ ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ ಕೆಲವೊಂದು ಗಾಡಿನ ಸ್ಕಿಪ್ ಮಾಡ್ತಾ ಇದೀವಿ. ಯಾವುದೇ ಗಾಡಿ ಬೇಕಾದ್ರೆ ನೀವು ಇವ್ರು ಕರೆ ಮಾಡ್ಬೋದು. Hyundai i20 ನೀವು ನೋಡ್ತಾ ಇರ್ಬೋದು, 2 ಅಕ್ಕಪಕ್ಕದಲ್ಲೇ ಇದೆ, ಬಟ್ ನಾನು ನಾನು ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡೆಲ್ ಇದು ಸರ್, ಇದು ಮಾಡಲ್ ಬಂದು 2017 ಮಾಡಲ್ ಸಿಂಗಲ್ ಓನರ್ ಸರ್, ಮ್ಯಾಗ್ನಾ ಎಕ್ಸಿಕ್ಯೂಟಿವ್ ಇದು. ಓಕೆ, ಮ್ಯಾಗ್ನಾ ಎಕ್ಸಿಕ್ಯೂಟಿವ್ ವೇರಿಯಂಟು. ಹೌದು ಸರ್, 69,000 ಓಡಿದೆ ಇದು ಕಿಲೋಮೀಟರ್. 69,000. ಹೌದು. ಪೆಟ್ರೋಲ್ ಡೀಸೆಲ್ ಇದು ಸರ್ ಪೆಟ್ರೋಲ್ ವೆಹಿಕಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಕಾಮನು. ಮೈಲೇಜ್ ಎಲ್ಲ ನೀವು 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಇದು ಪ್ರೈಸ್ ಬಂದು 6.5 ಲಕ್ಷ ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ ಸರ್ ಪ್ರೈಸ್. ಓಕೆ, 6,50,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಲೋನ್ ಬಂದು ನಿಮಗೆ 4.5 ಇಂದ 5 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ, 4.5 to 5 lakhs ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ಬಲೆನೋ ಅದು ಕೂಡ ನಿಮಗೆ ಇದು ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿತ್ ನಿಮಗೆ ಡೈಮಂಡ್ ಕಟ್ ಅಲೋವಿಲ್ಸ್ ಜೊತೆ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಇದು ಸರ್, ಇದು 2019 ಮಾಡಲ್ಲು ಸಿಂಗಲ್ ಓನರು. ನಿಮಗೆ ಇದು ವೇರಿಯಂಟ್ ಬಂದು ಝೀಟಾ. ನಿಮಗೆ ವಿತ್ ಫುಲ್ ಸ್ಟಾರ್ಟ್ ಕೂಡ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್ ವಿತ್ ಶೋರೂಮ್ ಫಿಟೆಡ್ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್. ಇದು ನಿಮಗೆ ಕಿಲೋಮೀಟರ್ ಬಂದು ಬರೀ 33,000 ಓಡಿದೆ. ಸಿಂಗಲ್ ಓನರ್ ಸರ್, K10 ನಗರ ವೆಹಿಕಲ್, ಚಾಮರಾಜನಗರ ವೆಹಿಕಲ್ ಇದು. ಇದು ಬಂದು ನಿಮಗೆ 7,80,000 ಪ್ರೈಸ್ ಹೇಳ್ತಿರೋದು. ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮಗೆ 6 ಇಂದ 6.5 ಲಕ್ಷ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 7 ಲಕ್ಷ ಕೂಡ ಲೋನ್ ಮಾಡಿಸ್ಕೊಡ್ತೀನಿ ಸರ್ ನಿಮಗೆ. ಓಕೆ, ಅಲ್ಲಿ ಕಡಿಮೆ ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ಸಿಗುತ್ತೆ ನಿಮಗೆ. ಓಕೆ, ನೀವೀಗ ನೋಡ್ತಾ ಇರೋದು ಹೋಂಡಾ ಜಾಜ್, ಅದು ಕೂಡ IV ಟೆಕ್ ಪೆಟ್ರೋಲ್ ಇಂಜಿನ್ V ವೇರಿಯಂಟ್ ಇದು. ವಿತ್ ಅಲೋವೆನ್ಸ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. K14 ರಿಜಿಸ್ಟರ್ಡ್ ವೆಹಿಕಲ್ ಇದು. ಪೂರ್ತಿ ಗಾಡಿ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟು ಗಾಡಿಗಳಲ್ಲಿ ಇದೊಂದು ಗಾಡಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ 2019 ಮ್ಯಾನುಫ್ಯಾಕ್ಚರ್, 20 ರಿಜಿಸ್ಟರ್ಡ್, ಸಿಂಗಲ್ ಓನರ್. ಸರ್ ಕಿಲೋಮೀಟರ್ ಬಂದು ಎಷ್ಟು ಓಡಿದೆ ಗೊತ್ತಾ ಸರ್? ಬರೀ 16,000 ಓಡಿದೆ ಅಷ್ಟೇ ಗಾಡಿ. 16,000, ಬರೀ 16,000 ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಕೊಡ್ತೀನಿ ನಿಮಗೆ. ಓಕೆನಾ? ಇಂಟೀರಿಯರ್ ತೋರಿಸಿ ಎಷ್ಟು ನೀಟ್ ಇದೆ. VX ವೇರಿಯಂಟ್ ಬಂದು ನಿಮಗೆ ಇದು ಡ್ಯುಯಲ್ ಏರ್ ಬ್ಯಾಗು, ಶೋರೂಮ್ ಫಿಟೆಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ಡಿಫಾಗರು, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್ ಈ ಗಾಡಿಗೆ. ಓಕೆ ಸರ್, ಇದು ಫೈನಲ್ ಪ್ರೈಸ್ ಹೇಳ್ತಿರೋದು. ಯಾವುದೇ ತರ ನೆಗೋಷಿಯಬಲ್ ಪ್ರೈಸ್ ಇಲ್ಲ ಸರ್. ಈ ಗಾಡಿದು ನಿಮಗೆ ಬಂದು ಬಾರ್ಗೇನ್ ಮಾಡ್ತೀನಿ ಆ ಥರ ಏನಿಲ್ಲ. ಇದು ಪ್ರೈಸ್ ಬಂದು 7,10,000 ನಿಮಗೆ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 7,10,000 ಫೈನಲ್ ಪ್ರೈಸು. ನಿಮಗೆ 2019 ಮಾಡಲ್ ಸಿಂಗಲ್ ಓನರ್, ಬರೀ 16,000 ಓಡರ್ ವೆಹಿಕಲ್ ಹೋಂಡಾ ಜಾಜ್ ನಿಮ್ಗೆ ನಾನು ಕೊಡ್ತೀನಿ ಸರ್. ಲೋನ್ ಎಷ್ಟು ಆಗುತ್ತೆ ಇದಕ್ಕೆ? ಸರ್ ಲೋನ್ ಬಂದು ನಿಮಗೆ 7 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಬರೀ 10,000 DP ಕೊಡಿ ಸರ್, ಈ ಗಾಡಿ ನಿಮ್ಗೆ ಕೊಡ್ತೀನಿ. ಓಕೆ, 10,000 ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹೋಂಡಾ ಸಿಟಿ K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದು ಬಂದು ನಿಮಗೆ IV ಟೆಕ್ ಅಂದರೆ ಪೆಟ್ರೋಲ್ ಇಂಜಿನ್, V ವೇರಿಯಂಟು, ಅಲೋವಿಲ್ಸ್ ಇರುತ್ತೆ. ನನಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಎಲ್ಲನೂ ಕೂಡ ಬರುವಂಥ ಗಾಡಿ ಇದು. ಮಾಡಲ್ ಇದು ಸರ್, ಇದು 21 ಮಾಡಲ್ಲು ಸಿಂಗಲ್ ಓನರ್, V ವೇರಿಯಂಟ್ ಸರ್. ಇದು ಬರೀ 60,000 ಕಿಲೋಮೀಟರ್ ಓಡಿದೆ. ಓಡಿರೋದೆಲ್ಲ ಜಿನಿಯನ್ನು. ಓಕೆ, ನಿಮಗೆ ಇದು ಪ್ರೈಸ್ ಬಂದು 9,75,000 ಹೇಳ್ತಿರೋದು. ನೆಗೋಷಿಯಬಲ್ ಆಗುತ್ತೆ ಪ್ರೈಸಲ್ಲಿ. ನಿಮಗೆ ಲೋನ್ ಬೇಕಾದ್ರೆ 7 ರಿಂದ 8 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಇದಕ್ಕೆ. ಓಕೆ, 7 ರಿಂದ 8 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷದಿಂದ 1.25 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. 9,25,000 ಆಸ್ಕಿಂಗ್ ಪ್ರೈಸ್. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಆಗುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ ಇದು ಕೂಡ ಕ್ಲೋಸ್ ಆಗುತ್ತೆ. ನೀವು ನೋಡ್ತಾ ಇರೋದು ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ವೇರಿಯಂಟ್ K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಬಂದು ನಿಮಗೆ ಟಾಪ್ ಅಂಡ್ RX ವೇರಿಯಂಟ್, ಅಲೋವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಜೊತೆಗೆ ನಿಮಗೆ 2 ಗಾಳಿ ಚೀಲ ಅಂದರೆ ಡ್ಯುಯಲ್ ಏರ್ ಬ್ಯಾಗ್, ABS ಕೂಡ ಬರುತ್ತೆ. ಮಾಡಲ್ ಇದು ಸರ್, ನಮ್ಮ ಹತ್ರ 4 ರಿಂದ 5 ತರ ಕ್ವಿಡ್ ಇದೆ. ಇದರಲ್ಲಿ ನಮ್ಮ ಹತ್ರ ಕ್ಲೈಂಬರ್ ಕೂಡ ಇದೆ. ಕ್ವಿಡ್ ಕ್ಲೈಂಬರ್ 1 ಲೀಟರ್ ಇಂಜಿನ್ ಇದು. 2019 ಮಾಡಲ್ಲು ಸಿಂಗಲ್ ಓನರ್. ನಿಮಗೆ ಕಿಲೋಮೀಟರ್ ಬಂದು ಬರೀ 40,000 ಓಡಿದೆ ಸರ್. ಓಕೆನಾ? ಇದು ಬಂದು ಪ್ರೈಸ್ ಬಂದು ಸರ್ 4,95,000 ಹೇಳೋದು. ನಿಮಗೆ ಒಂದ್ಸಲ ಕಾರ್ಡ್ ತೋರಿಸಿ ಸರ್ ಅವ್ರಿಗೆ. ಸರಿ, 4,85,000 ಹೇಳೋದು. ಒಂದ್ಸಲ ನಮ್ದು ಡೀಟೇಲ್ಸ್ ಕಾರ್ಡ್ ತೋರಿಸಿ. ಆದ್ರೆ ಇದನ್ನ ಫೈನಲ್ ಪ್ರೈಸ್ ನಿಮಗೆ ನಾನು 4,30,000 ಮಾಡ್ಕೊಡ್ತೀನಿ ಸರ್. ಡೆಡ್ ಫೈನಲ್ ಪ್ರೈಸ್ ಇದು. ನಿಮಗೆ ಯಾವುದೇ ತರ ಬಾರ್ಗೇನ್ ಇರಲ್ಲ. ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ರೆ 4,30,000 ಈ ಗಾಡಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಸರ್. ಓಕೆ, 4,30,000 ಫೈನಲ್ ಮಾಡ್ಕೊಡ್ತೀನಿ ಅಂತ ಇದ್ದಾರೆ. ನಿಮಗೆ ಮೈಲೇಜ್ ಎಲ್ಲ 18+ ಬಂದೇ ಬರುತ್ತೆ. ಆರಾಮಾಗಿ ಸಿಗುತ್ತೆ ಸರ್. 18+ ಆರಾಮಾಗಿ ಮೈಲೇಜ್ ಸಿಗುತ್ತೆ. ನಾವೀಗ ಸೆಲೆಕ್ಟೆಡ್ ವೆಹಿಕಲ್ ಮಾತ್ರ ಮಾಡಿರೋದು. ನಮ್ಮ ಹತ್ರ 50+ ವೆಹಿಕಲ್ ಕೂಡ ಇದೆ ನಮ್ಮ ಹತ್ರ. ನೀವು ಬಂದು ನಮ್ಮ ಶೋರೂಮ್ ವಿಸಿಟ್ ಮಾಡಿ, ನಿಮಗೆ ಒಳ್ಳೆ ವೆಹಿಕಲ್ ನಾನು ಕೊಡ್ತೀನಿ ಸರ್. ಖಂಡಿತ. ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಬೇಕಾಗುತ್ತೆ ಸರ್? DP ಬಂದು ಡೌನ್ ಪೇಮೆಂಟ್ ಬರೀ 30,000 ಮಾಡಿ ಸರ್. 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, 30,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಕೂಡ ವೇರಿಯಂಟ್ ನೀವು ಪರ್ಚೇಸ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ಇವ್ರ ಹತ್ರ ಆಲ್ಮೋಸ್ಟ್ ಒಂದು 60 to 70+ ವೆಹಿಕಲ್ಸ್ ಇರುತ್ತೆ. ಇಲ್ಲೂ ಕೂಡ ಸ್ಟಾಕ್ಸ್ ಅಲ್ಲಿ ಇರುತ್ತೆ, ಮತ್ತೆ ಔಟ್ ಸೈಡ್ ಕೂಡ ಇರುತ್ತೆ. ಸೆಲೆಕ್ಟೆಡ್ ಕಾರ್ಸ್ ಮಾತ್ರ ನಾವು ವಿಡಿಯೋ ಮಾಡ್ತಾ ಇದೀವಿ. ಇವ್ರ ಹತ್ರ ಸೆಲೆರಿಯೋ ಕೂಡ ಇರುತ್ತೆ. ಇವೆಲ್ಲನೂ ಕೂಡ ಯಾವುದು ಕೂಡ ನಾವು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಗ್ರ್ಯಾಂಡ್ i10 ಆಸ್ಟ್ರಾ ಇರುತ್ತೆ, ನಾರ್ಮಲ್ i10, Hyundai ಪ್ರತಿಯೊಂದು ಇರುತ್ತೆ.
ಯಾವುದೇ ಗಾಡಿ ಬೇಕಿದ್ರೂ ಕೂಡ ನೀವು ಕರೆ ಮಾಡ್ಬೋದು, ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು.